ಹಲೋ, ಬನ್ನಿ ಎಲ್ಲರೂ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಖಾರದ ಹೋಳಿಗೆ ಮಾಡೋಣ. ಎಷ್ಟು ಚೆನ್ನಾಗಿ ಪದ್ರ ಪದ್ರ ಬಿಟ್ಕೊಂಡಿರುತ್ತೆ ಗೊತ್ತಾ. ಇದು ಮೊಳಕೆ ಕಾಳಿಂದ ಮಾಡೋದು, ಹೆಸರು ಕಾಳಲ್ಲಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ತುಂಬಾ ಸಾಫ್ಟ್ ಆಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಗೋಧಿ ಹಿಟ್ಟು, ಉಪ್ಪು, ಹಾಗೆ ಮೊಳಕೆ ಕಟ್ಟಿರೋ ಅಂತ ಹೆಸರು ಕಾಳು, ಮತ್ತೆ ಜೊತೆಗೆ ನಾನೇನ್ ಮಾಡಿದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಇಟ್ಕೊಂಡಿದೀನಿ. ನಿಮ್ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತಗೊಳ್ಳಿ. ಇದನ್ನ ನಾವು ರುಬ್ಕೋಬೇಕು. ಅದಕ್ ಮುಂಚೆ ನಾವು ಚಪಾತಿ ಹಿಟ್ಟು ತರ ಅದನ್ನ ಕಲಿಸ್ಕೋಬೇಕು. ಇದಕ್ಕೆ ನಾನು ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರ್ ಹಾಕಿ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ. ಇದು ಒಂದು ಹೋಳಿಗೆ ನಾವು ಹೇಗ್ ಮಾಡ್ತೀವಿ ಆ ರೀತಿ ಹದದಲ್ಲಿ ಕಲ್ಸ್ಕೊಳ್ಳೋಣ, ಸ್ವಲ್ಪ ಸಾಫ್ಟ್ ಆಗಿ. ಈಗ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು ಹೂರ್ಣ ರೆಡಿ ಮಾಡ್ಕೊಳ್ಳೋದಿಕ್ಕೆ. ಸೊ ಹಾಗಾಗಿ ನಾನು ಇದನ್ನೇನ್ ಮಾಡ್ತೀನಿ, ಮಿಕ್ಸಿ ಜಾರ್ ತಗೊಂಡು ಮೊಳಕೆ ಕಾಳು ಹಾಗೆ ಮಿಕ್ಕಿದ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆಯೋ ಎಲ್ಲವನ್ನು ಮಿಕ್ಸ್ ಮಾಡಿ ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಶುಂಠಿ ಸಿಡ್ದಪ್ಪ ಹಾಕಿದ್ರೆ ನನಗೆ ಬ್ಲೇಡ್ಗೆ ಸಿಗಲ್ಲ, ಹಾಗಾಗಿ ಸಣ್ಣದಾಗೆ ಕಟ್ ಮಾಡ್ಕೊಂಡು ಶುಂಠಿ ಹಾಕಿ. ಬೇಕಾದವರು ಬೇಕಿದ್ರೆ ಅದಕ್ಕೆ ಈರುಳ್ಳಿ ಕೂಡ ಹಾಕೋಬಹುದು. ನಾನಿಲ್ಲಿ ಈರುಳ್ಳಿ ಆಗ್ಲಿ ಗಾರ್ಲಿಕ್ ಆಗ್ಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಮೊಳಕೆ ಕಾಳು ಮೈಗೆ ತುಂಬಾ ಒಳ್ಳೇದು, ಬೆಳಗ್ಗೆ ಹೊತ್ತು ಹಸಿಯಾಗಿ ತಿಂದ್ರೆ ತುಂಬಾ ಒಳ್ಳೇದು ಅಂತಾರೆ. ಸೊ ಇದು ಒಂಥರ ಪ್ರೋಟೀನ್ ರಿಚ್ ಆಗಿರೋ ಅಂತ ಒಂದು ಬ್ರೇಕ್ಫಾಸ್ಟ್. ಬನ್ನಿ ಇದನ್ನ ಮಿಕ್ಸಿಗೆ ಹಾಕೊಂಡು ಬರೋಣ. ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ತುಂಬಾ ನೀರ್ ಹಾಕೊಂಡ್ರೆ ನಮ್ಗೆ ಆ ಹೂರ್ಣ ಮಾಡ್ಕೋಬೇಕಾದ್ರೆ ತುಂಬಾ ಲೇಟ್ ಆಗತ್ತೆ. ಇದಕ್ಕೆ ಈಗ್ಲೇ ನಾನು ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದ್ರೆ ನಾವು ಆಲ್ರೆಡಿ ಹಿಟ್ಟು ಕಲ್ಸ್ಬೇಕಾದ್ರೆ ಕೂಡ ಹಾಕೊಂಡಿರ್ತೀವಿ. ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ನೀರ್ ಹಾಕೋಬೇಡಿ. ನೀರ್ ಹಾಕೊಳ್ದಿರ ಇದನ್ನ ಕಲಿಸ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ನೋಡಿ, ಈ ತರ ನುಣ್ಣಗ್ ರುಬ್ಕೊಂಡ್ ಬಂದಿದ್ದೀನಿ ನಾನೀಗ. ಈ ತರ ನುಣ್ಣಗಿರ್ಬೇಕು, ಯಾಕೆಂದ್ರೆ ನಾವು ಲಟ್ಸೋದಕ್ಕೆ ಈಸಿ ಆಗ್ಬೇಕು. ಈಗ ಒಂದು ಬಾಣ್ಲೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತೀನಿ. ಒಂದು 2 ಟೇಬಲ್ ಸ್ಪೂನ್ ಅಂತ ಇಟ್ಕೊಳ್ಳಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಅದು ತುಂಬಾ ಕಾಯಿಲಿ ಅನ್ನೋ ತರ ಬಿಡಬಾರ್ದು. ಈ ನಾವೇನ್ ರುಬ್ಬಿಟ್ಕೊಂಡಿದೀವಿ ಅದನ್ನ ಅದಕ್ಕೆ ಹಾಕ್ಬಿಡ್ಬೇಕು. ಈಗಲೇ ನಾನೊಂದು ಡಿಸ್ಕ್ಲೈಮರ್ ಹೇಳ್ತಾ ಇದೀನಿ. ನಿಮ್ಗೆ ಸ್ಟೀಲ್ ಬಾಣ್ಲೆ ಹ್ಯಾಂಡಲ್ ಮಾಡೋದ್ ಕಷ್ಟ ಅನ್ಸಿದ್ರೆ ನಾನ್ ಸ್ಟಿಕ್ ಇಟ್ಕೊಳ್ಳಿ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಇದು ನಾವು ಮಾಡ್ಬೇಕಾದ್ರೆ ಬೇಳೆ ಅಲ್ವಾ, ಇದು ಬುಡದಲ್ಲಿ ತುಂಬಾ ಕಚ್ತಾ ಇರುತ್ತೆ, ಮಾಡೋದು ಕಷ್ಟ ಅನ್ಸುತ್ತೆ. ಸೊ ನಾನ್ ಸ್ಟಿಕ್ ಇಟ್ಕೊಂಡ್ರೆ ನಿಮ್ಗೆ ಈ ಪ್ರಾಬ್ಲಮ್ ಬರೋದಿಲ್ಲ. ಹ್ಯಾಂಡಲ್ ಮಾಡಕ್ಕೆ ಕಷ್ಟ ಅನ್ಸಿದ್ರೆ ನೀವು ನಾನ್ ಸ್ಟಿಕ್ ನ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಬಟ್ ಹ್ಯಾಂಡ್ಲಿಂಗ್ ಓಕೆ ನಂಗೆ ಬರುತ್ತೆ, ಸೊ ಹಾಗಾಗಿ ನಾನು ಸ್ಟೀಲ್ ಬಾಣ್ಲೆನ ಇಟ್ಕೊಂಡಿದೀನಿ. ಇದು ಆಗೋವರೆಗೂ ಅಷ್ಟೇ, ಸ್ವಲ್ಪ ಆಗೋದ್ಮೇಲೆ ಬಾಣ್ಲೆಗೆ ಏನ್ ಕಚ್ಕೊಳ್ಳಲ್ಲ, ಕಚ್ಕೊಂಡಿರೋದು ಕೂಡ ಎದ್ದು ಬರುತ್ತೆ. ಬಟ್ ಒಂದು ಲೇಯರ್ ಮಾತ್ರ ಹಾಗೇನೆ ಕಚ್ಕೊಂಡಿರುತ್ತೆ. ಸೊ ಈ ತರ ಆಗಿದೆ ಅಂತ ಗೊತ್ತಾಗೋದಕ್ಕೆ ನೀವು ಅದನ್ನ ತಗೊಂಡು ಕೈಯಲ್ಲಿ ಮುಟ್ಟಿದಾಗ ನಿಮ್ಗೆ ಅದು ಕೈಗೆ ಮೆತ್ಕೋಬಾರ್ದು. ಮತ್ತೆ ಬಾಣ್ಲೆನೂ ಅಷ್ಟೇ, ತುಂಬಾ ಮೊದ್ಲ ಹಾಕಿದಾಗ ತುಂಬಾ ಕಚ್ಕೋತಾ ಇರುತ್ತೆ. ಸೊ ಇದನ್ನ ಹೋಗ್ತಾ ಹೋಗ್ತಾ ನಿಮ್ಗೆ ಆತರ ಕಚ್ಚೋದೂ ಇಲ್ಲ, ಬಿಟ್ಬಿಡುತ್ತೆ ಬಾಣ್ಲೆ. ಈಗ ಇದಕ್ಕೆ ಮಸಾಲೆ ಐಟಮ್ಸ್ಗಳು ಹಾಕೊಳ್ಳೋಣ. ನಾನಿಲ್ಲಿ ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಗರಂ ಮಸಾಲೆ, ಹಾಗೆ ಒಂಚೂರು ಅಚ್ಕಾರದ ಪುಡಿ ಮತ್ತೆ ಅರಿಶಿನ ಹಾಕೊಂಡಿದ್ದೀನಿ. ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಮತ್ತೆ ಇದಕ್ಕೆ ಉಪ್ಪು ಹಾಕೋದಿಲ್ಲ. ರುಚಿ ನೋಡ್ಕೊಂಡು ಉಪ್ಪು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ನೀವು ಆಡ್ ಮಾಡ್ಕೋಬಹುದು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ತೆಗ್ದಿಟ್ಕೊಂಡ್ಬಿಡೋಣ. ಯಾಕೆ ಅಂದ್ರೆ ಇದು ಬಾಣ್ಲೆಲೆ ಬಿಟ್ರೆ ಆರೋದು ತುಂಬಾ ಲೇಟ್ ಆಗತ್ತೆ. ಸೊ ಹಾಗಾಗಿ ಒಂದು ತಟ್ಟೆಗೆ ತೆಗ್ದಿಟ್ಕೊಂಡ್ಬಿಟ್ಟು ಹರಡ್ಬಿಟ್ರೆ ಬೇಗ ಇದು ಆರೋಗುತ್ತೆ. ನೋಡಿ, ಎಲ್ಲ ತೆಗೆದ್ಬಿಟ್ಟ ಮೇಲೆ ಈ ತರ ಒಂದ್ ಲೇಯರ್ ನಿಮ್ಗೆ ಕಟ್ಕೊಂಡಿರುತ್ತೆ. ಈಗ ನೋಡಿ, ಇದು ಸಾಫ್ಟ್ ಆಗಿ ಕಲ್ಸ್ಕೊಂಡಿರೋ ಹಿಟ್ಟು ಎಷ್ಟು ಸಾಫ್ಟ್ ಇದೆ ನೋಡಿ. ಈ ತರ ಸಾಫ್ಟ್ ಆಗಿರ್ಬೇಕು. ಗಟ್ಟಿ ಆದ್ರೆ ನಿಮ್ಗೆ ಚಪಾತಿ ಅಂದ್ರೆ ನಾವೇನು ಹೋಳಿಗೆ ಅಂದ್ರೆ ಪರೋಟ ಮಾಡ್ತೀವಿ, ಅದು ಪ್ರಾಪರ್ ಆಗಿರಲ್ಲ, ಗಟ್ಟಿ ಗಟ್ಟಿ ಬರುತ್ತೆ, ಸಾಫ್ಟ್ ಬರೋದಿಲ್ಲ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿ ಚೆನ್ನಾಗೇ ಇರುತ್ತೆ. ನೋಡ್ಕೊಂಡು ನಮ್ಗೆ ಇದಕ್ಕೆ ಪರೋಟಾಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಹಿಟ್ಟನ್ನ ಇಟ್ಕೊಳ್ಳಿ. ಈಗ ಎಲ್ಲ ನಾನೊಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಹಾಗೇನೆ ನಾನು
ಮುಚ್ಚಿಟ್ಬಿಡ್ತೀನಿ. ನೀವು ಬೇಕಿದ್ರೆ ಇದಕ್ಕೆ ಒಂದ್ ಸ್ವಲ್ಪ ಆಯಿಲ್ ಕೂಡ ಹಾಕಿಟ್ಕೋಬಹುದು ಸಾಟಿಗೆ ಅಂತ. ನಾನೇನ್ ಸಾಟಿಗೆ ಅಂತ ಹಾಕಲ್ಲ, ಬಟ್ ಸುಡ್ಬೇಕಾದ್ರೆ ಒಂಚೂರು ಜಾಸ್ತಿ ಹಾಕೋತೀನಿ ಆಯಿಲ್. ನೀವು ಬೇಕಿದ್ರೆ ಅದಕ್ಕೆ ಒಂದ್ ಸ್ವಲ್ಪ ಆಯಿಲ್ ಹಾಕಿ ಕೂಡ ಮುಚ್ಚಿಟ್ಟಿರ್ಬೋದು. ಈಗ ನೋಡಿ, ಇದೆಲ್ಲ ಆರಿದೆ. ಇದು ಆರೋದಾಗ ಏನಾಗತ್ತೆ ಅಂದ್ರೆ ಸ್ವಲ್ಪ ಮೇಲ್ಗಡೆ ಲೇಯರು ಒಣಗ್ದಂಗೆ ಇರುತ್ತೆ ನೋಡಿ, ಕೈಗೊಂದು ಚೂರೂ ಮೆತ್ಕೋತಾ ಇಲ್ಲ. ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ ಕೈಗೆ ಮೆತ್ಕೋಬಾರ್ದು, ಈ ತರ ಮುಟ್ಟಿದಾಗ ಮೆತ್ಕೋಬಾರ್ದು. ಈ ತರ ಒಂದ್ಸತಿ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ಮೇಲ್ಗಡೆ ಲೇಯರ್ ಕೂಡ ನಿಮ್ಗೆ ಒಣಗಿರೋದು ಕೂಡ ಸರಿ ಹೋಗುತ್ತೆ ಈ ತರ ನಾವು ಮಾಡಿದಾಗ. ತುಂಬಾ ಒಣಗ್ ಬಿಟ್ರೆ ಅದು ನಮ್ಗೆ ಲಟ್ಟಿಸೋವಾಗ ಪುಡಿ ಪುಡಿ ಉದ್ರತ್ತೆ. ಇಲ್ಲ ಅಂತಂದ್ರೆ ಚಪಾತಿ ಹಿಟ್ ನಾವೇನ್ ಕಲ್ಸ್ಕೊಂಡಿರ್ತೀವಿ ಅದರಿಂದ ಆಚೆ ಕಡೆ ಬಂದ್ಬಿಡತ್ತೆ. ಈಗ ನೋಡಿ, ಒಂದು ಉಂಡೆ ಮಾಡ್ಕೊಳ್ಳೋಣ. ನಾವೇನ್ ಚಪಾತಿ ಹಿಟ್ಟು ಉಂಡೆ ಮಾಡಿದೀವಿ ಆ ಸೈಜ್ಗಿಂತ ಒಂದು ಅರ್ಧ ಅಥವಾ ಅರ್ಧದ್ಕಿಂತ ಸ್ವಲ್ಪ ಜಾಸ್ತಿ ಉಂಡೆ ಕಟ್ಟಿಟ್ಕೊಂಡ್ರೆ ಸಾಕು. ಸೇಮ್ ನಾವು ಹೋಳಿಗೆಗೆಲ್ಲ ಹೇಗ್ ಮಾಡ್ತೀವಿ ಅದೇ ತರನೇ ಮಾಡ್ಕೊಳ್ಳೋದು. ನೋಡಿ, ಈಗ ನಾನು ಇಷ್ಟು ದಪ್ಪ ಹಿಟ್ಟು ತಗೊಂಡಿರೋವಾಗ ಅದನ್ನ ಇಷ್ಟು ದಪ್ಪ ತಗೊಂಡಿದ್ದೀನಿ, ಅರ್ಧದಷ್ಟು. ಸೊ ನೀವು ಬೇಕು ಅಂದ್ರೆ ಇನ್ನೂ ಒಂಚೂರು ಜಾಸ್ತಿ ಇಟ್ಕೋಬಹುದು. ಇದನ್ನೆಲ್ಲ ಒಂದು ಪಾತ್ರೆ ಒಳಗೆ ಈ ತರ ಇಟ್ಕೊಂಡು ಮುಚ್ಚಿಟ್ಬಿಡ್ತೀನಿ. ಯಾಕೆಂದ್ರೆ ಒಣಗಬಾರ್ದು ಇದು. ಒಣಗಿದ್ರೆ ನಮ್ಗೆ ಮಾಡೋದು ಕಷ್ಟ ಆಗತ್ತೆ. ಈಗ ಇದಕ್ಕೆ ಒಂದು ಸೈಡ್ ಡಿಶ್ ಒಂದು ಮಾಡ್ಕೊಳ್ಳೋಣ. ಇದಕ್ಕೆ ಬೇರೆ ಯಾವ ಪಲ್ಯಗಳಾಗ್ಲಿ ಏನು ಮಾಡ್ಕೊಂಡ್ರು ಚೆನ್ನಾಗಿರಲ್ಲ. ಯಾಕೆಂದ್ರೆ ನಾವು ಆಲ್ರೆಡಿ ಅದಕ್ಕೆ ಎಲ್ಲ ಹಾಕಿದೀವಿ. ಇದಕ್ಕೆ ಒಂದು ಮೊಸರು ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕೊಳ್ಳಿ. ಹಾಗೆ ಒಂದ್ ಸ್ವಲ್ಪ ಚಾಟ್ ಮಸಾಲೆ ಹಾಕೊಳ್ಳಿ. ಮತ್ತೆ ಒಂಚೂರು ಅಚ್ಚ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಅಪ್ ಮಾಡಿ. ಉಪ್ಪು ಸಾಕಾಗ್ತಿಲ್ಲ ಅಂತಂದ್ರೆ ಇನ್ನೊಂಚೂರು ಬ್ಲಾಕ್ ಸಾಲ್ಟೇ ಹಾಕೊಳ್ಳಿ, ನಾರ್ಮಲ್ ಸಾಲ್ಟ್ ಬೇಡ. ಈ ತರ ಮಿಕ್ಸ್ ಅಪ್ ಮಾಡಿ ಅದನ್ನು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಇದು ಪರೋಟಾಗೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ, ನಾರ್ಮಲ್ ಆಗಿ ನಾವು ಹೇಗೆ ಒಬ್ಬಟ್ಟೆಲ್ಲ ಮಾಡ್ತೀವಿ ಆ ತರ ತಟ್ಕೋಬೇಕು. ಸ್ವಲ್ಪ ಒತ್ತಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸ್ವಲ್ಪ ಯಾಕೆಂದ್ರೆ ಹಿಟ್ಟು ನೀರಾಗಿರೋದ್ರಿಂದ. ಇಲ್ಲ ಅಂದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡು ಆಯಿಲ್ ಹಾಕೊಂಡೇ ನಾವು ಲಟ್ಟಿಸ್ಕೋಬಹುದು. ಈಗ ಗ್ರೀಸ್ ಮಾಡ್ಕೊಳ್ಳಿ ತವಾನ. ಹಾಗೆ ಇದನ್ನ ಚಪಾತಿ ನಾವೇನ್ ಲಟ್ಟಿಸ್ಕೊಂಡಿದ್ವಿ ಇದನ್ನ ಹಾಕ್ಬಿಡಿ ಇದಕ್ಕೆ. ಪ್ರತಿ ಒಂದು ನಾವು ಹಾಕುವಂತ ಪೂರಿ ಊದ್ಕೊಂಡು, ಚಪಾತಿ ಊದ್ಕೊಂಡು ಪೂರಿ ತರ ಆಗತ್ತೆ. ನಮ್ಗೆ ಬೇಡ ಅಂಚ್ ನಿಲ್ಲತ್ತೆ ಅಂದ್ರೆ ಈ ತರ ಒಂದು ಕಟರ್ ತಗೊಂಡು ನೀಟಾಗಿ ಕಟ್ ಮಾಡಿ ಎಡ್ಜಸ್ನ ಈ ತರ ಕೂಡ ನಾವು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಎಡ್ಜಸ್ ಹಿಡಿದು ಬಿಟ್ರೆ ಸಖತ್ತಾಗಿ ಊದುತ್ತೆ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದೊಂದು. ಅಂಡ್ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾವು ಕಾಳುಗಳೆಲ್ಲ ಹಾಗೆ ಕೊಟ್ರೆ ಎಲ್ಲಿ ತಿಂತಾರೆ ಅಲ್ಲ. ಸೊ ಈ ತರ ಮಾಡಿ ಕೊಟ್ರೆ ನಾವು ಒಳ್ಳೆ ಫುಡ್ ಕೊಡ್ತಿದೀವಿ, ಬೆಳಗ್ಗೆ ಹೊತ್ತು ಒಳ್ಳೆ ಪ್ರೋಟೀನ್ ರಿಚ್ ಆಗಿರೋ ಅಂತ ಫುಡ್ ಕೊಟ್ವಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಈ ತರ ಒಂದ್ಸತಿ ಮಾಡ್ಕೊಂಡು ಆ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ. ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.